ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರೇಜಿಯಾದ ಮಾನಿಟರ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಆ ಮಾನಿಟರ್ ಬಂದು ಮಾರ್ಕ್ಯೂ ಅವ್ರದ್ದು. ಮಾರ್ಕ್ಯೂ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅವ್ರದ್ದೊಂದು ಸಬ್ ಬ್ರ್ಯಾಂಡ್. ಸೊ ಈ ಮಾನಿಟರ್ನ ಪ್ರೈಸ್ನ ಕೇಳಿದ್ರೆ ನೀವು ತುಂಬಾ ಶಾಕ್ ಆಗ್ತೀರಾ. ಇದರ ಪ್ರೈಸ್ ಬಂದುಬಿಟ್ಟು ಕೇವಲ 6,500, ಅದು ಕೂಡ 32 ಇಂಚ್ ಕರ್ವ್ಡ್ ಮಾನಿಟರ್. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೇನೆ ಈ ಮಾನಿಟರ್ನ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ, ಹಾಗೆ ರಿವ್ಯೂ ಕೂಡ ಮಾಡಲಿಕ್ಕೆ. ಯಾಕಂದರೆ ನಾನು ಇಲ್ಲಿ ತನಕ ನೋಡಿದ ಮಾನಿಟರ್ಸಲ್ಲಿ ಇದೊಂದು ಚೀಪೆಸ್ಟ್ ಮಾನಿಟರ್, ಅದು ಕೂಡ ಜಸ್ಟ್ ಫಾರ್ ದ 6,500. 32 ಇಂಚ್ ಕರ್ವ್ಡ್ ಮಾನಿಟರ್, 1080 ಸಪೋರ್ಟೆಡ್, ಹಾಗೆ HDR10 ಕೂಡ ಸಪೋರ್ಟ್ ಮಾಡ್ತಾರೆ. ಆಟೋ ಸಿಂಕ್ ಆಪ್ಷನ್ಸ್ ಇದೆ. ಈ ಡಿಸ್ಪ್ಲೇ ಬಂದುಬಿಟ್ಟು 75 ಹಜಾರ್ಡ್ಸ್. ಸೊ ಗೇಮಿಂಗ್ ಆಗಲಿ, ನಿಮಗೆ ಸ್ಟ್ರೀಮಿಂಗ್ ಕಂಟೆಂಟ್ ಕ್ರಿಯೇಷನ್ಗೆ ಯೂಸ್ ಮಾಡ್ತಾರೆ ಅಂದ್ಬಿಟ್ರೆ ತುಂಬಾ ಒಳ್ಳೆ ಮಾನಿಟರ್ ಇದೊಂದು. ಸೊ ಅಂಡರ್ ಬಜೆಟ್ ಅಲ್ಲ, ಬಿಲೋ ಬಜೆಟ್ ಅಂತ ಅನ್ಬೋದು ಈ ಮಾನಿಟರ್ ಬಂದ್ಬಿಟ್ಟು. ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಇವತ್ತಿನ ಈ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಲಿಕ್ಕೆ. ಸೊ ಇನ್ನೂ ತಡ ಮಾಡೋದು ಬೇಡ, ಬಾಕ್ಸನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಈ ಮಾನಿಟರ್ ಜೊತೆ ಏನೆಲ್ಲ ಕೊಟ್ಟಿದ್ದಾರೆ, ಈಗ ಕ್ವಾಲಿಟಿ ಯಾವ ಥರ ಇದೆ, ಹಾಗೆ ಬಿಲ್ಡ್ ಕ್ವಾಲಿಟಿ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನು ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಇದರಲ್ಲಿ ನಮಗೆ ಏನು ಸಿಕ್ಕಿದೆ ಅಂದರೆ, ಒಂದು ಯೂಶಲ್ ಮ್ಯಾನುವಲ್ ಇತ್ತು, ಪ್ಲಸ್ ಒಂದು ನಮ್ಮದು ಮೈನ್ ಮಾನಿಟರ್, ಹಾಗೆ ಒಂದು HDMI ಕೇಬಲ್ ಕೂಡ ಕೊಟ್ಟಿದ್ದಾರೆ, ಪ್ಲಸ್ ಒಂದು ಚಾರ್ಜಿಂಗ್ ಕೇಬಲ್. ಇಲ್ಲಿದೆ ನೋಡಿ ನಮ್ಮದು ಯೂಸರ್ ಮ್ಯಾನುವಲ್ ಮಾರ್ಕ್ಯೂ ಇದು. ಸೊ ಇದರಲ್ಲಿ ಎವ್ರಿಥಿಂಗ್ ನಿಮಗೆ ಮೆನ್ಷನ್ ಮಾಡಿದೆ. ಏನಾದರೂ ಡೌಟ್ಸ್ ಇದರಲ್ಲಿ ಯೂಸರ್ ಮ್ಯಾನುವಲ್ ಥ್ರೂ ನಿಮಗೆ ಕ್ಲಿಯರ್ ಮಾಡ್ಕೊಳ್ಬೋದು. ಹಾಗೆ ಇದರಲ್ಲಿ ಆಲ್ ಸೆಟ್ಟಿಂಗ್ಸ್, ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋದಾಗಿರಲಿ ಅಥವಾ ನಿಮಗೆ ಡಿಫ್ರೆಂಟ್ ಮೋಡ್ಸ್ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದಾಗಿರಲಿ, ಎವ್ರಿಥಿಂಗ್ ನಿಮಗೆ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈ ಮಾನಿಟರ್ದು ಡಿಸೈನ್ ಆ್ಯಂಡ್ ಬಿಲ್ಡಿಂಗ್ ಬಂದರೆ, ಈ ಮಾನಿಟರ್ ಬಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿರ್ತದೆ. ಪ್ಲಾಸ್ಟಿಕ್ ಮೆಟೀರಿಯಲ್ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಫಿನಿಶಿಂಗಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ನಮಗೆ ನೋಡ್ಬೋದು ಇದರಲ್ಲಿ ತುಂಬಾ ಸ್ಲಿಮ್ ಆದ ಬೆಸಲ್ಸ್ ಕೂಡ ಕೊಡ್ತಾ ಇದ್ದಾರೆ. ಇದೊಂದು ಕರ್ವ್ಡ್ ಮಾನಿಟರ್. ಡಿಸೈನ್ ಕ್ವಾಲಿಟಿಗೆ ಬಂದರೆ ನಮಗೆ ಇದರಲ್ಲಿ 1080 ಡಿಸ್ಪ್ಲೇ ಸಪೋರ್ಟೆಡ್ ಆಗಿರ್ತದೆ. VA ಪ್ಯಾನಲಿಂದ ಬಿಲ್ಡ್ ಆಗಿರ್ತದೆ. ಇದರ ಬ್ರೈಟ್ನೆಸ್ ಬಂದು 250 ನಿಟ್ಸ್ ಮ್ಯಾಕ್ಸಿಮಮ್ ಸಪೋರ್ಟೆಡ್. ಔಟ್ಸೈಡ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಥವಾ ಸನ್ಲೈಟಲ್ಲಿ ಯೂಸ್ ಮಾಡ್ತಿದ್ದರೂ ಕೂಡ ತುಂಬಾ ಬ್ರೈಟಾಗಿ ಕಾಣಿಸ್ತದೆ. ಸೊ ನೋ ಇಶ್ಯೂಸ್, ಡೇ ಟೈಮಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಸನ್ಲೈಟಿಂದ. ತುಂಬಾ ಈ ಡಿಸ್ಪ್ಲೇ ಬಂದು ಬ್ರೈಟ್ ಆಗಿದೆ. ಹಾಗೆ ನಿಮಗೆ ಇದರಲ್ಲಿ 119 SRGB ರೇಟೆಡ್ ಇದೆ. ಸೊ ಕಲರ್ ಎಕ್ಯುರಸಿ ಬಂದು ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಕಾಂಟ್ರಾಸ್ಟ್ ಆಗಿದೆ. ನಿಮಗೆ ಬೇಕಾದಲ್ಲಿ ಕೂಡ ಕಲರ್ಸ್ನ ಅಡ್ಜಸ್ಟ್ ಕೂಡ ಮಾಡೋ ಆಪ್ಷನ್ಸ್ ಕೂಡ ಕೊಡ್ತಾರೆ ವಿತ್ ಡಿಫ್ರೆಂಟ್ ಮೋಡ್ಸ್. ನಿಮಗೆ ರೇಸಿಂಗ್ ಆಗಿರಲಿ ಅಥವಾ ಸ್ಟಡಿ ಮೋಡ್ಸು, ನೈಟ್ ಮೋಡು, ತುಂಬಾ ಬೇರೆ ಬೇರೆ ಡಿಫಾಲ್ಟ್ ಮೋಡ್ಸ್ ಕೂಡ ಕೊಡ್ತಾ ಇದ್ದಾರೆ ಈ ಮಾನಿಟರಲ್ಲಿ ಬಂದು. ಈ ಡಿಸ್ಪ್ಲೇ ಬಂದು ನಿಮಗೆ ಅಪ್ ಟು 75 ಹಜಾರ್ಡ್ಸ್ ರಿಫ್ರೆಶ್ಮೆಂಟ್ ರೇಟ್ ಸಪೋರ್ಟ್ ಮಾಡ್ತಾರೆ. ನಿಮಗೆ ಇದರಿಂದ ಸ್ಮೂತ್ ಗೇಮಿಂಗ್ ಆಗಿರಲಿ ಅಥವಾ ಅಡಾಪ್ಟಿವ್ ಸಿಂಕ್, ಕ್ಯಾಶುವಲ್ ಗೇಮಿಂಗ್ ಆಡ್ತೀರಾ ಅಥವಾ ರೇಸಿಂಗ್ ಗೇಮ್ಸ್ ಆಡ್ತೀರಾ ಅಂತಿದ್ದಾಗ ನಿಮಗೆ ಸ್ಮೂತಾಗಿ ಡಿಸ್ಪ್ಲೇ ಆಟೋ ಸಿಂಕ್ ಆಗ್ತದೆ. ಸೊ ಇದರಿಂದ ನಿಮಗೆ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತದೆ. ನೀವೆಲ್ಲಾದರೂ ಒಂದು ಕೋಡಿಂಗ್ ಕೂಡ ಮಾಡ್ತಾ ಇದ್ದೀರಾ ಅಥವಾ ಒಂದು ಚೆನ್ನಾಗಿರೋ ಒಂದು ಮಾನಿಟರ್ ಬೇಕು, ಅದು ಕೂಡ ಅಂಡರ್ ಬಜೆಟ್ 6.5K ಅಲ್ಲಿ ಬಿಗ್ಗರ್ ಸೈಜ್ ಮಾನಿಟರ್ ಬೇಕಂತಾಗ ನಿಮಗೆ ಅದಕ್ಕೂ ಕೂಡ ಯೂಸ್ ಮಾಡಿರ್ಬೋದು. ಇದರ ಕಲರ್ ಎಕ್ಯುರಸಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಏನಾದರೂ ಪ್ರೀಮಿಯರ್ ಪ್ರೋ ಅಥವಾ DaVinci Resolve ಯೂಸ್ ಮಾಡ್ತೀರ ಅಂತ ಕೂಡ, ಸೊ ಡಿಸ್ಪ್ಲೇ ಎಡಿಟಿಂಗ್, ನಾರ್ಮಲ್ ಫೋಟೋಶಾಪ್ ಆಗಿರಲಿ, ವಿಡಿಯೋ ಎಡಿಟಿಂಗ್ ಕೂಡ ಈ ಮಾನಿಟರ್ ನಿಮಗೆ ಆರಾಮ್ಸೆ ಯೂಸ್ ಮಾಡಿಕೊಳ್ಳೋದು. ಕಲರ್ ಎಕ್ಯುರಸಿ ತುಂಬಾ ಚೆನ್ನಾಗಿದೆ. ಡಿಸ್ಪ್ಲೇ ಪೋರ್ಟಿಗೆ ಬಂದರೆ ನಮಗೆ ಈ ಮಾನಿಟರಲ್ಲಿ ಒಂದು HDMI, ಹಾಗೆ ಒಂದು ಪವರ್ ಸಾಕೆಟ್, ಒಂದು ಆಡಿಯೋ ಔಟ್ಪುಟ್, ಹಾಗೆ ಒಂದು ವೇಗ, ಇಷ್ಟು ಪೋರ್ಟ್ಸ್ ಕೊಡ್ತಾ ಇದ್ದಾರೆ. ನಮಗೆ ಇದರಲ್ಲಿ ಇನ್ನೊಂದು ಡಿಸ್ಪ್ಲೇ ಔಟ್ಪುಟ್ ಆಗಿರಲಿ ಅಥವಾ USB ಸಪೋರ್ಟೆಡ್ ಪೋರ್ಟ್ಸ್ ಕೊಡ್ತಾ ಇಲ್ಲ, ಅದೆರಡು ಡ್ರಾಬ್ಯಾಕ್ಸ್. ಅದು ಬಿಟ್ಟು ನಮಗೆ ಓಕೆ ಇದೆಲ್ಲ ಸಾಕು ಅಂತಿದ್ದಾಗ ಆಲ್ಮೋಸ್ಟ್ ನಾರ್ಮಲ್ ಯೂಸಿಗೆ ಆಲ್ ಪೋರ್ಟ್ಸ್ ಕೊಟ್ಟಿದ್ದಾರೆ. ಸೊ ನೋ ಇಶ್ಯೂಸ್. HDMI ಕೇಬಲ್ ಕೂಡ HDR10 ಸಪೋರ್ಟೆಡ್ ಆಗಿರ್ತದೆ. ಸೊ ನಿಮಗೆ ಆಡಿಯೋ ವಿಡಿಯೋ ಔಟ್ಪುಟ್ ಎರಡೂ ಕೂಡ ಕೊಡ್ತಾ ಇದ್ದಾರೆ. ಪ್ಲಸ್ ನಿಮಗೆ ಈ ಮಾನಿಟರ್ ಒಂದು ಬೈ ಡಿಫಾಲ್ಟ್ ಸ್ಪೀಕರ್ ಕೂಡ ಕೊಡ್ತಾ ಇದ್ದಾರೆ. ಈ ಸ್ಪೀಕರ್ ಬಂದು ತುಂಬಾ ಚೆನ್ನಾಗಿದೆ. ಆ್ಯಾವ್ರೇಜ್ ಮಿಡ್ ಲೆವೆಲಲ್ಲಿ ಒಂದು ವಾಲ್ಯೂಮಲ್ಲಿ ನಿಮಗೆ ಯೂಸ್ ಮಾಡ್ತೀರ ಅಂತಿದ್ದಾಗ ಸಾಕು, ಒಂದು ರೂಮಿಗೆ ನಿಮಗೆ ಮ್ಯೂಸಿಕ್ ಕೇಳಲಿಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ನಾನೊಂದು ಚೀಪೆಸ್ಟ್ ಮಾನಿಟರ್ ಹುಡುಕ್ತಾ ಇದ್ದೆ ಅಮೆಝಾನಲ್ಲಿ ಹಾಗೆ ಫ್ಲಿಪ್ಕಾರ್ಟಲ್ಲಿ. ಸೊ ಆ ಟೈಮಲ್ಲಿ ನನಗಿದ್ದು ಮಾರ್ಕ್ಯೂ ಅವ್ರದ್ದು ಒಂದು ಫ್ಲಿಪ್ಕಾರ್ಟ್ ಅವ್ರದ್ದು ಒಂದು ಮಾನಿಟರ್ ಸಿಕ್ತು. ಅದು ಕೂಡ ಈ ಪ್ರೈಸಿಗೆ 6,500ಕ್ಕೆ ಯಾವುದೇ ಬ್ರ್ಯಾಂಡ್ಸ್ ಆಗಿರಲಿ ಇಷ್ಟು ಚೀಪಾಗಿ ಕೊಡೋದಿಲ್ಲ. ನಿಮಗೆ ಏಸರ್ ಆಗಿರಲಿ, ಲೆನೋವೋ ಆಗಿರಲಿ ಅಥವಾ HP ಎನಿ ಅದರ್ ಬ್ರ್ಯಾಂಡ್ಸಿಗೆ ಹೋದರೆ ಈ ಸೈಜಲ್ಲಿ ನಿಮಗೆ, ಅದು ಕೂಡ ಕರ್ವ್ಡ್ ಮಾನಿಟರಿಗೆ ಪ್ರೈಸಿಗೆ ಹೋದರೆ ಅಬೋವ್ 20,000 ಪ್ಲಸ್ಲಿ ಹೋಗ್ತಾ ಇದೆ. ಸೊ ಇದೊಂದು ಅಂದರೆ ಬಜೆಟ್. ನಿಮಗೆ ಏನು ಬೇರೆ ಬ್ರ್ಯಾಂಡ್ಸಲ್ಲಿ 22 ಇಂಚ್ ನಾರ್ಮಲ್ ರೆಗ್ಯುಲರ್ ಮಾನಿಟರ್ ಕೊಡ್ತಾಯಿದ್ದಾರೆ, ಆ ಪ್ರೈಸಿಗೆ ಮಾರ್ಕ್ಯೂ ಅವರು 32 ಇಂಚ್ ಕರ್ವ್ಡ್ ಮಾನಿಟರ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನನಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಬಂದು ತುಂಬಾ ಚೆನ್ನಾಗಿದೆ. ಇದರಲ್ಲಿ VA ಪ್ಯಾನಲ್ ಸಪೋರ್ಟೆಡ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ನಿಮಗೆ ಇವಾಗ IPS ಪ್ಯಾನಲಿಗೆ ಹೋದರೆ ನಾರ್ಮಲಿ ಬ್ಯಾಕ್ ಲೈಟಲ್ಲಿ ಜಾಸ್ತಿನೇ ಡಿಸ್ಪ್ಲೇ ಆಗ್ತಾ ಇರ್ತದೆ. ಸೊ ಅದೆಲ್ಲ ನಿಮಗೆ ಇದರಲ್ಲಿ VA ಪ್ಯಾನಲ್ಸಲ್ಲಿ ಕಾಣಿಸ್ಲಿಕ್ಕೆ ಸಿಗೋದಿಲ್ಲ. ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಸೊ ಬ್ಲ್ಯಾಕ್ ಬಂದಾಗ ತುಂಬಾ ಡೀಪ್ ಆಗಿದ್ದು ಬ್ಲ್ಯಾಕ್ ಆಗಿರ್ತದೆ ಡಿಸ್ಪ್ಲೇ ಕೂಡ.
ಈ ಮಾನಿಟರ್ ಕೂಡ ಬೆಜಲ್ ಸೈಜ್ ಆಗಿ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಅಡ್ವಾನ್ಸ್ಡ್. ಇವಾಗ ನಮಗೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಸಿಗ್ತಲ್ಲ ಅದೇ ತರನೇ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಇಂಪ್ರೆಷನ್ ಅಂತ ಬಂದಾಗ ಈ ಮಾನಿಟರ್ ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ಪ್ರೀಮಿಯಂ ಹಾಗೆ ಫಿಟ್ ಅಂಡ್ ಫಿನಿಶ್ ಆಗಿ ಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ಈ ಮಾನಿಟರ್ನ ಲಿಂಕ್ ಬೇಕಾಗಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಫ್ಲಿಪ್ಕಾರ್ಟ್ ಇಂದ ಬೈ ಮಾಡಿಕೊಳ್ಬೋದು. ಸಮ್ಟೈಮ್ಸ್ ನಿಮಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ಈ ಪ್ರಾಡಕ್ಟ್ ಅನ್ಅವೈಲೇಬಲ್ ಆಗಿರ್ತದೆ. ಸೊ ಯಾವಾಗ ಅವೈಲೇಬಲ್ ಇದೆ ನೋಟಿಫೈ ಮಾಡಿಕೊಂಡು ಕಾರ್ಟ್ಗೆ ಹಾಕಿ ಬೈ ಮಾಡೋದು ತುಂಬಾ ಬೆಟರ್. ಸೊ ಒಂದು ಸ್ಮಾಲ್ ನಿಮ್ಮದು ಸ್ಟುಡಿಯೋ ಸೆಟಪ್ ಮಾಡ್ತಾಯಿರ, ಅದು ಕೂಡ ಅಂಡರ್ ಬಜೆಟ್ ಹೋಗ್ತಾ ಇದ್ದಲ್ಲಿ ಈ ಮಾನಿಟರ್ನ ಶೂರ್ ಆಗಿ ನಿಮಗೆ ಪ್ರಿಫರ್ ಮಾಡ್ಬೋದು. ಐ ಹೋಪ್ ನಿಮಗೆ ಇವತ್ತಿನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆಲ್ಲರೂ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಕಮೆಂಟಲ್ಲಿ ಹಾಕಿ ತಿಳಿಸಿ ನಿಮಗೆ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ಹೇಗೆ ಅನಿಸಿದೆ ಅಂತ. ಸೊ ಹಾಗೆ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಮರಿಬೇಡಿ. ಸಿಗೋಣ ಇನ್ನೊಂದು ಹೊಸ ಇದೇ ಥರ ಇಂಟ್ರೆಸ್ಟಿಂಗ್ ಗ್ಯಾಜೆಟ್ ಅನ್ಬಾಕ್ಸಿಂಗ್ ಜೊತೆ. ಅಲ್ಲಿ ತನಕ ಧನ್ಯವಾದಗಳು. Wanna clear a bottle of Cabernet